ಅಲ್ಲಿ ಹೋಗ್ತಾ ಇದಾರೆ ನೋಡ್ರಿ, ಅವರೇ ನಮ್ಮ ಮಾಮ. ನೋಡ್ರಿ ವಿವೋ, ವಾ ಇನ್ನ ಅಲ್ಲಿ ಇನ್ನೊಂದು ಬಾಗ್ಲು ತರ ಕಾಣಿಸ್ತಿದ್ಯಲ್ಲ, ಅದ್ರೊಳಗಡೆನೆ ರೇಷ್ಮೆ ಹುಳಗಳೆಲ್ಲ ಇರೋದು. ಗೌರವ ಅಂತೆ. ಸೊ ನಿಮ್ಗೆ ಆ ಮನೆ ತರ ಕಾಣ್ತಿರ್ಬೋದು ನೋಡ್ರಿ. ಅದೊಂದು ಹಸು ಇವಾಗ ನೋಡ್ಬೇಕಿತ್ತು, ವಿಡಿಯೋ ಮಾಡೋದು ಮರ್ತೋದೆ ನಾನು. ಇದು ಡ್ರಿಪ್ ಸಿಸ್ಟಮ್ ಅಲ್ಲಮ್ಮ, ಇದು ಒಂದು ಪೈಪ್. ನೋಡಿ ಗೈಸ್, ಇದೆ ಹೊಲದ ಮನೆ. ಹಾ, ಇದು ಪಿಂಕ್ ಕಲರ್ ಫ್ಲವರ್ ಒಂದು. ಏನೋ ಸೌಂಡ್ ಬರ್ತಿದೆ, ನಿಮಗೆ ಗೊತ್ತಿಲ್ಲ. ನಿಮ್ಗೆ ಈ ಕಡೆಯಿಂದ ಆ ಕಾರ್ನರಲ್ಲಿ ಹಾಯ್ ಹಾಯ್ ಚಂದು, ಹಾಯ್ ಚಂದು. ಇಲ್ಲಿ ಕಾಣ್ತಿದೆಯಲ್ಲ, ಇದು ವಿಚಿತ್ರವಾಗಿರೋದು. ಸೊ ಇಂಥ ಸೌಂದರ್ಯದ ಮಧ್ಯದಲ್ಲಿ ಕೆಲಸ ಮಾಡ್ತಿದ್ರೆ ಜೀವನ ಆರಾಮು ಅಲ್ಲವಾ? ನೋಡ್ರಿ ನಮ್ಮ ಮಾವ ಅವ್ರೆ, ಯಾಕಂತ ಗೆಸ್ ಮಾಡ್ರಿ. ನಾವು ಮನೆಗೆ ಇನ್ನೇನು ಬಂದ್ವಿ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಇಟ್ ವಾಸ್ ಅ ವೆರಿ ನಾರ್ಮಲ್ ಡೇ ಆ್ಯಂಡ್ ತುಂಬ ಬೋರ್ ಆಗ್ತಾಯಿತ್ತು ಅಂತ ಇವಾಗ ನೋಡಿ. ಇವಾಗ ನಾವು ಹೋಗ್ತಾ ಇರೋದು ನಮ್ಮ ಊರಲ್ಲಿರೋ ಹೊಲಕ್ಕೆ. ಬಿಕಾಸ್ ಇವತ್ತು ಆ್ಯಕ್ಚುಲಿ ಏನು ಪ್ರೋಗ್ರಾಮ್ಸ್ ಏನೂ ಇರಲಿಲ್ಲ. ಸೊ ವೈ ನಾಟ್ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಹಾಯ್ ಮಾ, ಹಾಯ್ ಪಪ್ಪ, ಹೆಲೋ. ನೋಡ್ರಿ, ಅಲ್ಲಿಂದ ಆ ಎಂಡ್ ಕಾಣ್ತಿದೆಯಲ್ಲ, ಅಲ್ಲಿಂದ ಫುಲ್ ಅಲ್ಲಿವರೆಗೂ ಫುಲ್ ದೂರ. ನಮ್ಮ ಅಪ್ಪ ಹೋಗ್ತಾ ಇದ್ದಾರಲ್ಲ, ಅಲ್ಲಿಕ್ಕಿನ್ನ ಇನ್ನೂ ದೂರದವರೆಗೂ ನಮ್ಮ ತಾತನ ಹೊಲ ಇರೋದು. ಸೊ ಇವಾಗ ನಾವು ಅಲ್ಲಿ ರೇಷ್ಮೆ ಎಲ್ಲ ಇದೆ. ಇದು ರೇಷ್ಮೆ ಗಿಡಗಳು, ಅಂದರೆ ರೇಷ್ಮೆ ಹುಳಕ್ಕೆಲ್ಲ ಊಟ ಎಲೆ, ಈ ಎಲೆಗಳು ಊಟದ ಥರ. ಇವಾಗ ಒಂದು ತೋರಿಸ್ತೀನಿ ಬರ್ರಿ. ಸೊ ನಿಮಗೆ ಆ ಮನೆ ಥರ ಕಾಣ್ತಿರ್ಬೋದು. ಆ ಮನೆಯಲ್ಲಿ ರೇಷ್ಮೆ ಹುಳಗಳದ್ದು ಇದಿರೋದು, ರೇಷ್ಮೆ ಎಲ್ಲ ಅಲ್ಲೇ ಇರೋದು, ಸಿಲ್ಕ್ ಇದು ಎಲ್ಲ. ಸೊ ನೋಡ್ರಿ, ನಿಮಗೆ ಕಾಣಿಸ್ತಿದೆಯಲ್ಲ, ಇದು ಗೇಟು. ಇಲ್ಲಿಂದ ಒಳಗಡೆ ಸ್ಟೋರೇಜ್ ಇದೆ. ಅಲ್ಲಿ ಇನ್ನೊಂದು ಬಾಗ್ಲು ಥರ ಕಾಣಿಸ್ತಿದೆಯಲ್ಲ, ಅದ್ರೊಳಗಡೆನೆ ರೇಷ್ಮೆ ಹುಳಗಳೆಲ್ಲ ಇರೋದು. ಸೊ ಆ್ಯಕ್ಚುಲಿ ಲಾಕ್ ಮಾಡಿದ್ದಾರೆ, ಅದಕ್ಕೇ ಲೈಕ್ ಏನೂ ತೋರ್ಸೋಕ್ಕಾಗ್ತಿಲ್ಲ ನಮಗೆ. ಐ ಆಮ್ ರಿಯಲಿ ಸಾರಿ. ಬಟ್ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ಫಾರ್ ಶ್ಯೂರ್. ಗೌರವ, ಹಾಂ, ಇದು ಗೌರವ ಅಂತೆ. ಅಂಕಲ್, ಅದು ಇನ್ನೊಂದು ಹಸು ಹೆಸ್ರೇನು? ಹಸು ಹೆಸರು ನೋಡ್ರಿ. ಅದೊಂದು ಹಸು ಇವಾಗ ನೋಡ್ಬೇಕಿತ್ತು, ವಿಡಿಯೋ ಮಾಡೋದು ಮರ್ತೋದೆ ನಾನು. ಹ್ಞೂ, ಎಷ್ಟು ಜೋರಾಗಿ ಜಿಗಿತು ಗೊತ್ತಾ? ಅಲ್ಲಿ ಗಾಡಿ ಇತ್ತು, ಅಲ್ಲಿ ಆ ಗಾಡಿ ಲೈಕ್ ಹಂಗಿಂದ ಜಿಕ್ಕೊಂಡು ಬಂತದು. ನೋಡ್ರಿ ಹೆಂಗೆ ಹೋಗ್ತೈತದು. ಅದನ್ನೇನಾದರೂ ಕೈ ಬಿಟ್ಬಿಟ್ರೆ ಹಾರಾಡ್ಕೊಂಡು ಹೋಗ್ಬಿಡತ್ತೆ ನೋಡಿ. ಈಗಲೇ ವಿವೋ, ವಾ ಇನ್ನು ಸನ್ಸೆಟ್ ಆಗಬೇಕು, ಅವಾಗ ಇನ್ನೂ ಸಖತ್ತಾಗಿರುತ್ತೆ. ಬಟ್ ನಾನು ನೋಡ್ರಿ ಬರೀ ಕಾಲಲ್ಲಿ ನಡೀತಾ ಇದ್ದೀನಿ. ಲೆಟ್ಸ್ ಗೋ. ನೋಡ್ರಿ, ನಮ್ಮ ಪಪ್ಪ ಕಾಣ್ತಿದಾರ ಎಲ್ಲ ಗೊತ್ತಿಲ್ಲ, ಅಲ್ಲಿವರೆಗೂ ಹೋಗಿದ್ದಾರೆ ಆಲ್ರೆಡಿ, ಕಾಣ್ತಾನೆ ಇಲ್ಲ ಅವರು. ಇದು ಎಷ್ಟು ಜನಕ್ಕೆ ಗೊತ್ತಿಲ್ಲ, ಬಟ್ ಇದು ಡ್ರಿಪ್ ಸಿಸ್ಟಮ್ ಅಲ್ಲಮ್ಮ, ಇದು ಒಂದು ಪೈಪಿಂದ ಎಲ್ಲ ಇದಕ್ಕೆ ಇಲ್ಲಿದೆ ನೋಡ್ರಿ. ಚಿಕ್ಕ ಮಕ್ಕಳು ಯಾರ್ಯಾರು ನೋಡ್ತಿದ್ದೀರಾ ಇದನ್ನು ಕಲ್ತ್ಕೊಳ್ರಿ ಎಕ್ಸಾಮಿಗೆ ಬರೋ. ಯಾ, ಸೊ ಇದೆಲ್ಲ ರೇಷ್ಮೆ ಫುಲ್ಲು, ಇದು ಫುಲ್ಲು ಹಾಂ.
ಇದು ಭತ್ತನಾ ನೋಡ್ರಿ, ಇದು ಭತ್ತ. ಯಾ ಸೊ ಇಲ್ಲೊಂದು ಆ್ಯಕ್ಚುಲಿ ನಂಗೊಂದು ಮೆಮೊರಿ ಇದೆ. ಏನಂತಂದರೆ ನಾವೆಲ್ಲ ಲೈಕ್ ಎವ್ರಿ ಟೈಮ್ ಬರೋ ಥರ ಬರ್ತಾ ಇದ್ವಿ. ಲಾಸ್ಟ್ ಟೈಮು ವ್ಲಾಗ್ ಮಾಡಿದ್ದೆ, ಬಟ್ ಐ ನೆವರ್ ಪೋಸ್ಟೆಡ್ ಆ್ಯಸ್ ಯು ನೋಸ್. ನಾನು ಯಾವಾಗಲೂ ಇಲ್ಲಿಗೆ ಬಂದಾಗೆಲ್ಲ ಮಾಡ್ತಾಯಿದ್ದೆ ಹಾಯ್ ಹಲೋ ಫ್ರೆಂಡ್ಸ್ ಅಂತ ಎಲ್ಲ, ಬಟ್ ಪೋಸ್ಟ್ ಮಾಡ್ತಾ ಇರಲಿಲ್ಲ. ಈ ಸಲ ನೋಡ್ರಿ ಇದೇ ಜಾಗ ಆಯಿತಾ, ಸೇಮ್ ಟೈಮೇ ಹಿಂಗೆ ಬಂದಿದ್ದು ಬೋರ್ ಆಗ್ತದೆ ಅಂತ. ಬಟ್ ಈ ಸಲ ಯೂಟ್ಯೂಬ್ಗಂತಾನೆ ವ್ಲಾಗ್ ಮಾಡ್ತಾ ಇದ್ದೀನಿ. ಟೈಮ್ ಚೇಂಜಸ್. ಈ ಕಡೆಯಿಂದ ಆ ಕಾರ್ನರಲ್ಲಿ ಮಲ್ಬರಿ ಫ್ರೂಟ್ ಸಿಗತ್ತಂತೆ, ತುಂಬ ಒಳ್ಳೇದಂತೆ ಲಿವರ್ಗೆ. ನಮ್ಮ ಮಾಮ ಹೇಳ್ತಾಯಿದ್ರು, ಬಟ್ ಏನೋ ಚಿಕ್ಕ ಮಕ್ಕಳೆಲ್ಲ ಹೋಗಿದ್ರು, ನಮ್ಮ ಚಂದು ಚೇತು ಎಲ್ಲ, ಬಟ್ ಏನೋ ಸಿಗಲಿಲ್ವಂತೆ. ಸೊ ಏನೋ ನೋಡಿ ಯಾವ್ಯಾವ ಥರ ಪ್ಲ್ಯಾಂಟ್ ಇದಾವೆ ಇಲ್ಲಿ. ಇದು ಐ ಗೆಸ್ ಮಾವಿನ ಮೇಲೆ ಇದು ಅನ್ಕೋತೀನಿ. ಎಸ್ ಇದ್ಯಾವ್ದ್ರದ್ದು ಗೊತ್ತಿಲ್ಲ. ಇದು ಒಂದು ಹೂವು ಇದೆ, ಹೂವು. ಎಸ್ ನಮ್ಮಮ್ಮ ನೋಡ್ರಿ ಬರ್ತಾ ಇಲ್ಲ, ಕರ್ದಿದ್ದಿದ್ರೆ ಏನು ಓವರ್ ಆಗಿರ್ತಾರೆ. ಹಿಂಗೆ ಆಗ್ತೀನಿ ಬ್ಲಾಗಲ್ಲಿ. ಸೊ ಇಂಥ ಸೌಂದರ್ಯದ ಮಧ್ಯದಲ್ಲಿ ಕೆಲಸ ಮಾಡ್ತಿದ್ರೆ ಜೀವನ ಆರಾಮು ಅಲ್ವಾ. ಸೊ ನೋಡ್ರಿ ಡ್ರಿಪ್ ಸಿಸ್ಟಮ್. ನಾವು ಆ್ಯಕ್ಚುಲಿ ಇನ್ನೂ ದೂರ ಹೋಗ್ತಾಯಿದ್ವಿ ಆಯಿತಾ, ಬಟ್ ಅಲ್ಲಿ ಹುಲ್ಗಳೆಲ್ಲ ಬೆಳ್ಕೊಬಿಟ್ಟಿದೆ. ಸೊ ನಮ್ಮ ಮಾಮ ಬೇಡ ಅಂತ ಹೇಳಿದ್ರು. ಬನ್ನಿ, ನಮ್ಮ ಮಾಮ ಅವ್ರದ್ದು ಡೈಲಿ ರುಟೀನ್ ಹಿಂಗಿರುತ್ತೆ, ಅವ್ರು ಏನೇನು ಮಾಡ್ತಾರೆ. ಆಮೇಲೆ ಇಲ್ಲಿ ಆದರೆ ಕೆಲಸ ಮಾಡೋರು ಲೈಕ್ ಇಲ್ಲಿ ಕೆಲಸ ಮಾಡ್ತಾರೆ ಆಯಿತಾ. ಸೊ ಅವ್ರನ್ನೆಲ್ಲ ಮಾತಾಡ್ಸೋಣ, ಬನ್ನಿ. ಹಾಯ್ ಚಂದು, ಹಾಯ್ ಚೇತು. ಏನೋ ಸೌಂಡ್ ಬರ್ತಿದೆ, ನಿಮಗೆ ಗೊತ್ತಿಲ್ಲ. ಡ್ರಿಪ್ ಸಿಸ್ಟಮ್. ಅಯ್ಯೋ ಅಪ್ಪ ಫೋನ್ ಕೊಡ್ರಿ ಅಕ್ಕ. ಬಾಯ್ ಅಲ್ಲೋಗಂಬ. ನಾವು ಅಲ್ಲಿ ಹೋಗಿ ಬಂದ್ವಿ ಅಲ್ಲೇ. ಇಶಾನ್ ಇದು ಪಿಂಕ್ ಕಲರ್ ಫ್ಲವರ್ ಒಂದು ಏನು. ಹಾಂ ಟಚ್ ಮಾಡಿಸ್ಕೋಬೇಡ, ಯಾಕೆ? ಅಲರ್ಜಿ ಅಕ್ಕ. ಹಾಂ ಸರಿ. ಕಾಂಗ್ರೆಸ್ ಗಿಡನಾ? ಕಾಂಗ್ರೆಸ್ಗೂ ನಮಗೂ ಮೊದಲೇ ಅಲರ್ಜಿ ನಡಿ. ಗೈಸ್ ರೋಸ್ಟ್ ಆಗ್ಬಿಟ್ಟು ನೋಡ್ರಿ ಫ್ರೆಂಡ್ಸ್, ನಮ್ಮಮ್ಮ ಇವಾಗ ಧ್ಯಾನಕ್ಕೆ ಕೂತಿದ್ದಾರೆ. ಏಯ್ ಇಶಾನ್, ತೊಂದರೆ ಕೊಡಬಾರ್ದು ಆ ಥರ ಧ್ಯಾನ ಕೂತಿರೋರಿಗೆ. ಸೊ ಇವಾಗ ಮತ್ತೆ ಹೋಗ್ತಾ ಇದ್ದೀವಿ ನಾವು ಸೇಮ್ ಪ್ಲೇಸ್ಗೆ, ಈ ಚಿಲ್ಟು ಪಿಲ್ಟರ್ಗಳ ಜೊತೆಗೆ. ಸೊ ಅನ್ಬಾರ್ದಂತೆ, ನಮ್ಮ ಅಕ್ಕಗೆ ಸೊ ಅನ್ನೋದು ಇಷ್ಟ ಆಗಲ್ವಂತೆ, ಅಥವಾ ಸೊ ಜಾಸ್ತಿ ಅಂತ ಹೇಳ್ತೀನಂತೆ. ಬಟ್ ಅದು ನನ್ನ ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ. ಏನಾದರೂ ಒಂದು ಇದ್ರ ಮಧ್ಯದಲ್ಲಿ ಸೊ ಅಂತ ಬಂದೇ ಬರುತ್ತೆ. ಏನು ಮಾಡಬೇಕು? ಬ್ಲಾಗ್ ಸ್ಟಾರ್ಟ್ ಮಾಡುವ. ಹಾಂ ತಡಿ ಬರ್ತೀವಿ. ನೋಡಿದ್ರೆ ಗಾಯ್ಸ್ ಚೆನ್ನಾಗಿದೆಯಾ ನಮ್ಮ ತೋಟ? ಹಾಂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಇಲ್ಲಿ ಗಾಯ್ಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇವೆ. ಸಾರಿ ಎಂಡ್ ಮಾಡ್ತಿಲ್ಲ. ನನ್ನ ಬ್ಲಾಗ್ನ ಟೇಕ್ ಓವರ್ ಮಾಡಿಬಿಟ್ಟಿದ್ದಾರೆ. ಮಾಡಲಿ. ಸೊ ಇವರೆಲ್ಲ ಈ ಥರ ನೋಡ್ರಿ, ಮತ್ತೆ ಇವರೆಲ್ಲ ಈ ಥರ ಬಂದರೆ ಈ ಥರ ಚಿಕ್ಕ ಕಾಯಿಗಳು ಇದಲ್ಲ, ಬಟ್ ದೆನ್ ಈ ಥರ ಚಿಕ್ಕ ಕಾಯಿಗಳಿರುತ್ತೆ. ಎಲ್ಲೋ ಇದಾವವು. ಹಾಂ ನೋಡ್ರಿ, ಅದರ ಚಿಕ್ಕ ಕಾಯಿಗಳು ಎತ್ಕೊಂಡು ಬರ್ತಾರೆ. ಇಲ್ಲಿ ಏನಕ್ಕೋ ಗೊತ್ತಿಲ್ಲ. ಆಟಾಡಕ್ಕೆ ಗೈಸ್ ನೋಡ್ರಿ, ಇಲ್ಲೊಂದು ಬಿದ್ದಿದೆ. ಅಯ್ಯೋ ಬಿದ್ದೋಯ್ತು.
ಇವನೊಬ್ಬ ಗೈಸ್, ಇವನು ಇಶಾನ್ ಅಂತ. ಬರೀ ಆಜು ಮಲೆ ಸೂಜು ಮಲೆ ಹಾಕ್ತೀನಿ, ನಿಜ ಹಾಕ್ತೀನಿ. ಇವೆಲ್ಲ ಹಾಕ್ತೀನಿ ನಾನು. ಹಾಕ್ತೇವೆ. ಇಲ್ಲೊಂದು ಬಿದ್ದಿದೆ ನೋಡಿ ಗೈಸ್, 3 ಸಿಕ್ಕಿವೆ. ಇದೊಂದು ತಗೋ. ಇದೊಂದು 4. ಇಶಾನ್ ಬಕ್ಕಣದಲ್ಲಿ ಇನ್ನೂ ಸ್ವಲ್ಪ ಇದ್ದೇವೆ. ಎಷ್ಟು ಬಕ್ಕಣ ಅಂದ್ರೆ ಜೋಬ್ ನೋಡಿ ಗಾಯ್ಸ್, 3 4 5 6 ಅಷ್ಟಕ್ಕೊಂದಿದಾವ. 7 8 8 ಗಾಯ್ಸ್, 8 12 19 ನೋಡಿ ನಾನು ಹೇಳಿಲ್ವಾ. 15 16 ಇದೊಂದು ತಗೋ. 16 17 17 ನೋಡ್ರಿ ಏನಕ್ಕೆ ಈ ತರ ಕಲೆಕ್ಟ್ ಮಾಡ್ಕೋತಾರ ಗೊತ್ತಿಲ್ಲ ಅಲ್ಲ. ಲಾಸ್ಟ್ ಟೈಮ್ 1 ವರ್ಷದಿಂದ ಬಂದಾಗೂ 18 ಹಿಂಗೆ ಕಲೆಕ್ಟ್ ಮಾಡ್ಕೋತಿದ್ರು. ಫುಲ್ ಬಿದ್ದಿರೋದೆಲ್ಲ ಎತ್ಕೋತಾನೆ ಇರ್ತಾರೆ. ಏನೋ ಹಂಗೆ ಅದೊಂಥರ ಆಟ ಆಡೋಕ್ಕೇನೋ ತಗೋತಾರಂತೆ ಹೇಳ್ತಾ ಇದ್ರಪ್ಪ. ಇದ್ರಾಗ ಹಾಕಿಲ್ಲ ಅವನು ಇದ್ರಾಗ ಅವನು ಇದ್ರಾಗ ಹಾಕು. ನೋಡಿ ನೋಡಿ ಗೈಸ್, ಎಷ್ಟಕ್ಕೊಂದು ಸಿಕ್ಕಿವೆ ಕಾಯಿಗಳು. ಇದೇ ನಮ್ಮ ತೋಟ ಗಾಯ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಹೋಗೋಣ. ಹೋಗ್ಬಿಟ್ಟು ಆಕಳನ್ನ ತೋರಿಸ್ತೀವಿ. ಆಕ್ಲನ್ ತೋರಿಸ್ತಾರಂತೆ. ನೋಡ್ರಿ ನಾವೆಲ್ಲ ಅಲ್ಲಿ ಆ ಜಾಗಕ್ಕೆಲ್ಲ ಹೋಗಿ ಬಂದ್ರೆ ಇವಳು ಫೋನ್ ನೋಡ್ಕೊಂಡು ಕೂತಿದ್ದಾಳೆ. ನ್ಯಾಯನ ಇದು? ನ್ಯಾಯನ ಇದು? ಇದು ಅನ್ಯಾಯ. ಮಾಡಕ್ಕಂತೀನಿ ನೋಡಿ ಗೈಸ್, ಇದೇ ಹೊಲದ ಮನೆ. ಅದು ಹೊಲದ ಮನೆ ಗಾಯ್ಸ್. ನಿಮಗೆ ಇಷ್ಟ ಆದ್ರೆ ನಂಗೆ ಹೇಳಿ. ತೂತು ಮಲ್ಲೆ ಹೋಗತ್ಲ. ಗೈಸ್, ಇದೇ ಆಕಳದ ಮನೆ. ಇಲ್ಲಿ ಬರ್ರಿ ಒಳಗೆ ಹೋಗೋಣ. ಗಾಯ್ಸ್ ಹೆಂಗಿರುತ್ತೆ ಅಂತ ನೋಡಿ ಗಾಯ್ಸ್. ನಂಗಂತೂ ಹತ್ತುವಲ್ಲಿಗೆ ಭಯ ಗಾಯ್ಸ್. ಸಾರಿ ಗೈಸ್, ತೋರ್ಸಕ್ಕಾಗಲ್ಲ, ಹೋಗಿ ಬರ್ತಿದೆ. ಏನ್ ಬರ್ತಾ ಇದೆ? ಯಾಕೆ ಹೋಗಿ ಯಪ್ಪ ಬೆಂಕಿ ಹಚ್ಚಾರ. ನೋಡ್ರಿ ಇಲ್ಲೆಲ್ಲ ಹಸುಗಳು, 4 ಹಸುಗಳಿದಾವೆ. 1 2 3 4. ಸೊ 4 ಹಸುಗಳು. 5 4 ಅಲ್ಲಿ ಹತ್ತೊಂದು. ಅದೇ 1 2 3 4 ಅಲ್ಲೊಂದು ಬೆಂಕಿ ಹಚ್ಚಿದ್ದಾರೆ. ಸೊ ಇಷ್ಟೇ ಬರೋದು, ಬಿಕಾಸ್ ಬೆಂಕಿ ಹಚ್ಚಿದ್ರೆ ಒಳಗೆ ಹೋಗೋಕ್ಕಾಗಲ್ಲ. ಇಷ್ಟೇ. ಅದು ಎದ್ನಿಲ್ದು ಯಪ್ಪ. ಈ ವರ್ಷದಲ್ಲಿ ಇನ್ನೊಂದು ಹುಟ್ಟುತ್ತೆ ಗೈಸ್. ಹೌದಾ? ಯಾವ್ದಕ್ಕೆ? ವೈಟ್ ದೊಡ್ಡದು ವೈಟ್ ಐತಲ್ಲ, ಹಾ ಅದೇ ಅಮ್ಮ. ಅದಕ್ಕೆ ವರ್ಷಕ್ಕೊಂದ್ಸಲ ಹಾಕುತ್ತೆ ಗೈಸ್. ವಾ. 1 ವರ್ಷಕ್ಕೆ 1 ಮಗು ಹಾಕುತ್ತೆ ಗೈಸ್. ಗಾಯ್ಸ್ ನಿಮಗೆ ಇನ್ನೊಂದು ಹಸು ಇತ್ತು, ಅದನ್ನ ಮಾರಿದ್ದಾರೆ. ಯಾಕೋ ಏನೋ ಗೊತ್ತಿಲ್ಲ. ನಿಮಗೆ ನಮ್ಮ ತೋಟ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಹೇಳ್ಬೇಕು ಏನು ಹೇಳ್ಬೇಕಂತಾನೆ ಗೊತ್ತಿಲ್ಲ ಗಾಯ್ಸ್. ಸೊ ಇದು ಏನೋ ಆಕ್ಳದ ಮನೆನಾ? ಆಕಳ ತಿನ್ನ ಏಯ್ ಹುಲ್ಲದು, ಒಣ ಹುಲ್ಲು ಗಾಯ್ಸ್. ಇದು ಈಗ ನೋಡಿದ್ರೆ ನಗಕತ್ತೆ. ಎಂತ ನ್ಯಾಯ ಇದು? ನಾನು ನಗ್ತಾ ಇರೋದು ಅದು ಆಕ್ಳ ಮನೆನ ಅಂತ ತೋರಿಸಿದ್ನಲ್ಲ, ಅದಕ್ಕೆ ಮತ್ತೆ ಹಿಡ್ದಿದ್ದೆ ಇದು ಆಕ್ಳದ ಮನೆ ಅಂತ. ನೀನು ಆಕ್ಳ ತಿನ್ನಕ್ಕಂತ ಹೇಳಿದ್ಯಲ್ಲ ಅದಕ್ಕೆ. ಏಯ್ ಕಿತ್ಬೇಡ್ರಿ, ಸುಮ್ನಿರ್ರಿ. ಒಣ ಹುಲ್ಲು ಗೈಸ್, ಆಕಳ ತಿನ್ನಕ್ಕೆ. ಇದು ಆಕ್ಳ ತಿನ್ನಕ್ಕೆ ಒಣ ಹುಲ್ಲಂತೆ. ಏನ್ ಡಬ್ಬಾ ಫೆಲೋ ಯು. ಕ್ಯಾಮ್ರಾಗ ಹಂಗೆಲ್ಲ ಮಾಡ್ಬಿಡ. ಬನ್ರಿ ಹೋಗೋಣ. ನೋಡಿ ಗೈಸ್, ಇಲ್ಲೆಲ್ಲ ಆಡ್ತಿದ್ದಾರೆ. ಏನೇನೋ ಆಡ್ತಾರ ಗೈಸ್ ಇವರೆಲ್ಲ. ಚಿಕ್ಕ ಮಕ್ಳೆಲ್ಲ ದೊಡ್ಡವರಾಗ್ಬಿಟ್ಟಾರೆ.
ನೋಡಿ ಇಲ್ಲಿ ದೊಡ್ಡವ್ರು ಕುತ್ಕೊಂಡು ಮಾತಾಡ್ತಾರೆ. ಯಾವ ಇವೆಲ್ಲ ಇರ್ತಾವೆ ಬಿಡೋದಿಲ್ಲ ಅಂತ. ನಿಮ್ ಡೈಲಿ ರೂಟೀನ್ ಹೇಳ್ರಿ. ಹೊಲಕ್ ಬಂದು ಏನೇನ್ ಮಾಡ್ತೀರಿ? ಏನ್ ಮಾಡ್ತೀವಿ? ನಾವ ಹಸು ನೋಡ್ತಾರೆ, ಹಸು ಊಟ ಕೊಡ್ತಾರೆ, ಮಸೂರ್ ಹಾಕ್ತಾರೆ. ಇಲ್ಲೇ ಇದ್ಬಿಡ್ ನೀನು. ನೀವ್ ಹೇಳ್ರಿ. ಒಂದ್ ರೌಂಡ್ ತೆಂಗಿನಕಾಯಿ ಬಿದ್ದಿದಾವಿಲ್ಲ ಅಂತ ನೋಡ್ತೀವಿ. ಬಿದ್ದಿದ್ರೆ ಎತ್ಕೊಂಬಂದು ಬಾಕ್ಸ್ ಎಲ್ಲ ಹಾಕ್ತಿವಿ. ಆಮೇಲೆ ಮುಸ್ರಿ ನೀರು ತಂದಿರ್ತೀನಿ ಆಕಳಿಗೆ, ಸೊ ಅದನ್ನ ಕುಡಿಸ್ತೀನಿ. ಆಮೇಲೆ ಒಂದ್ ರೌಂಡ್ ವಾಕ್ ಮಾಡ್ತೀನಿ ಅಷ್ಟೇ. ಧ್ಯಾನ ಮಾಡೋದು ಎಕ್ಸರ್ಸೈಸ್. ಅದು ಒಂದು ವಾಕ್ ಮುಗಿದ್ಮೇಲೆ ನೀರು ಕುಡಿದು ಇಲ್ಲಿ ಧ್ಯಾನ ಕೂತ್ಕೊಂತೀವಿ ಒಂದು 20 ನಿಮಿಷ. ಇವ್ರೇನು ಮಾಡಲ್ಲ, ಯಾಕಂದ್ರೆ ಅವ್ರು ಬೆಂಗಳೂರಲ್ಲಿ ಇರ್ತಾರೆ. ಋಣ ತೀರ್ಸು, ಅವತ್ತಿಗೆ ನಾನು ನಿನ್ನ ಋಣ ಅವಾಗಿಂದ ನೋಡ್ರಿ ನಮ್ಮ ಮಾವ ಅವ್ರೆ. ಯಾಕಂತ ಗೆಸ್ ಮಾಡ್ರಿ? ನಾವು ಅತ್ತೆ ಕೊಡಕ್ಕೆ. ಮಾಮ ಅದ್ಯಾ ಹೂ? ಗೋವಾನೂ ಆಯ್ತಲ್ಲ ಇಲ್ಲಿ. ಎಲ್ಲ ಇರೋದು? ಅಲ್ಲೊಂದು ಐತಿ. ಇದು ಹೌದು, ಇದು ಪೂರ್ತಿ ಒಣಗಿರೋದು ಹೌದು. ಅದು ಅಲ್ಲಿ ಹಿಂದ್ಗಡೆಗೆ ಅದಾವು. ಹಾಂ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಬರೀ ರೇಷ್ಮೆದು ಭತ್ತದ್ದು ಅಷ್ಟೇ ಇಲ್ಲ, ಹೂಗಳಿದಾವೆ, ಹಣ್ಣುಗಳಿದಾವೆ. ಇಲ್ಲಿ ಕಾಣ್ತಿದೆಯಲ್ಲ, ಇದು ವಿಚಿತ್ರವಾಗಿರೋದು, ಅದು ಡ್ರ್ಯಾಗನ್ ಫ್ರೂಟ್ ಅಂತೆ. ಅಲ್ಲಿ ಹೋಗ್ತಾ ಇದಾರೆ ನೋಡ್ರಿ, ಅವರೇ ನಮ್ಮ ಮಾಮ. ಅಂದರೆ ಇವ್ರು ಇದ್ದಾರಲ್ಲ, ಇವ್ರ ತಮ್ಮ ಅವ್ರು. ನೋಡ್ರಿ ಚಿಲ್ಟು ಪಿಲ್ಟರಿಗಳೆಲ್ಲ ಹೋಗ್ತಾ ಇದ್ದಾರೆ. ಇಶಾನ್ ಸುಮ್ ಕುತ್ಕೊಳ್ಳಲ್ಲ. ಬಾಯ್ ಬಾಯ್. ನೋಡ್ರಿ ಗಾಯ್ಸ್, ನಾವು ಮನೆಗೆ ಇನ್ನೇನು ಬಂದ್ವಿ, ಹೊಲದಿಂದ ನಡ್ಕೊಂಡೋಗಿ ನಡ್ಕೊಂಡು ಬಂದ್ವಿ. ಸೊ ಇವಾಗ ಮನೆಗೆ ಹೋಗಿ ಮಸ್ತಾಗಿ ತಿಂದು, ಸೊ ಒಂದು ಮೂವಿ ನೋಡಿ ಬಾಚ್ಕೊಳ್ಳೋದು ಅಷ್ಟೇ. ನೋಡ್ರಿ ಇವರು ಅಂತಾರೆ ಸೋ ಅನ್ಬೇಡ್ರಿ ಅಂತ. ಎಲ್ಲೋಗಿ ನೀನು ಅಜ್ಜಿ ಹೆಂಗೈತೆ? ಸೂಪರ್ ಆಗಿದೆ. ಹಾ, ಅವರೇ ಕಲಾಕಾರರು. ನೋಡ್ರಿ ಮುದ್ದೆ ಮತ್ತಿದ್ಯಾ ಸಾರು, ಉದ್ಕ ಅಂತ ಗೈಸ್, ಉದ್ಕ. ಅತ್ತೆ ಹೆಂಗೈತೆ? ಏಯ್ ಸಾಕ್ ನಿಲ್ಸ್ರಿ, ಊಟ ಹೆಂಗೈತಿ? ತುಂಬ ಚೆನ್ನಾಗೈತೆ. ಭಾರಿ ನಾಟಕ ಆಡ್ತಾನೆ. ಅರ್ಧ ಮುಗಿಸಿದಾರೆ, ಅವಾಗಿಂದ ಕಾಣ್ತಾ ಇದ್ ಗೈಸ್, ನಮ್ಗೇನ್ ಬ್ಲಾಗೇ ಮಾಡ್ತಾ ಇಲ್ಲ ಗೈಸ್. ಅದಕ್ಕೆ ನಮ್ಮ ಅಕ್ಕ ರಾತ್ರಿಯಿಂದ ಬೆಳಗ್ಗೆಯಿಂದ ರಾತ್ರಿ ತನಕ ಬ್ಲಾಗ್ ಮಾಡೋದು ಬಿಡೋದೇ ಇಲ್ಲ. ಇದನ್ನು ಬ್ಲಾಗಿಗೆ ಹಾಕ್ಬಿಡು. ಹಾಕಲ್ಲ. ಹೆಂಗೈತೆ ಊಟ? ಹೇಗಿದೆ ಚೆನ್ನಮ್ಮ? ಮುದ್ದಿ ಬಜ್ಜಿ, ಮುದ್ಕ ಮುದ್ದಿ ಆಗಿದೆ. ಪಪ್ಪ ಸೂಪರ್. ತಾತ ಟೇಸ್ಟಿ. ಚಂದು ಊಟ ಹೆಂಗೈತೆ? ಸೊ ಗೈಸ್, ಇವತ್ತಿನ ವ್ಲಾಗ್ ಹಿಂಗಿತ್ತು. ನಿಮ್ಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಆನ್ ದಿಸ್ ವ್ಲಾಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಐ ಲವ್ ಯು ಆಲ್. ಬಾಯ್ ಬಾಯ್.